ಗಾಡಿ ಬೆಳಗ್ಗೆಯಿಂದ ತೆಗಿಲೇ ಇಲ್ಲ. ಕವರ್ ನಿನ್ನೆ ನೈಟ್ ಹೆಂಗಾಗಿ ಇಟ್ಟಿದ್ದೆ ಹಾಗೆ ಇದೆ. ಮಾನ್ಸೂನ್ ಲೈಕ್ ರೈನಿ ಸೀಸನಲ್ಲಿ ಈ ಥರ ಫುಡ್ ಈ ಥರ ಲೈಕ್ ಬಿಸಿ ಬಿಸಿಯಾಗಿ ತಿನ್ನಲಿಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ವ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮ್ಯಾನೇಜರ್ ವಿಡಿಯೋ. ಸೊ ಅಗೇನ್ ಇವತ್ತಿನ ಕಂಟೆಂಟ್ ಕೂಡ ಕುಕಿಂಗ್ ವಿಡಿಯೋನೇ. ಸೊ ನೆನ್ನೆ ಕುಕಿಂಗ್ ವಿಡಿಯೋ ಚೆನ್ನಾಗಿತ್ತು ಅಂದ್ಕೊಳ್ತೀನಿ. ಸೊ ಜಾಸ್ತಿ ರೆಸ್ಪಾನ್ಸ್ ಏನೂ ಬರಲಿಲ್ಲ, ಬಟ್ ಸ್ಟಿಲ್ ಇರಲಿ, ಅಲ್ಗೋರಿದಮ್ ಪ್ರಕಾರ ಹೋಗ್ತಾ ಇರಬೇಕು ಅಷ್ಟೇ. ಸೊ ಓಕೆ, ಇವತ್ತಿಂದು ಕಂಟೆಂಟ್ ಕೂಡ ಕುಕಿಂಗ್ ವಿಡಿಯೋನೇ. ಲೈಕ್ ಏನು ಡಿಶ್ ಮಾಡ್ತೀನಿ, ಯಾಕೆ ಮಾಡ್ತೀನಿ, ಹೆಂಗೆ ಮಾಡ್ತೀನಿ ಅಂತ ಕಂಪ್ಲೀಟ್ ವಿಡಿಯೋ ನಿಮ್ಗೆ ನೋಡಿ ಟಿಲ್ ಎಂಡ್ವರೆಗೂ ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಇವತ್ತು ಕೂಡ ನಾರ್ಮಲ್ ಲೈಕ್ ಡೈಲಿ ವ್ಲಾಗ್ ಮಾಡಬೇಕು ಅಂತ ಪ್ಲ್ಯಾನ್ ಇತ್ತು, ಬಟ್ ಎಲ್ಲ ಔಟ್ಸೈಡ್ ಹೋಗೋಲ್ಲ ಅಲ್ಲ, ಸೊ ದ್ಯಾಟ್ಸ್ ವೈ ಮತ್ತು ಬೇಡ ಅನಿಸ್ತು. ಆ್ಯಂಡ್ ಮಳೆ ಕೂಡ ಹೆವಿ ಇದೆ ಮಾರ್ನಿಂಗಿಂದ. ಸೊ ಆಫ್ಟರ್ನೂನ್ ಸ್ವಲ್ಪ ಕಡಿಮೆ ಇತ್ತು, ಬಟ್ ಸ್ಟಿಲ್ ಮೋಡ ಎಲ್ಲ ಕ್ಲೌಡ್ಸ್ ಎಲ್ಲ ಫುಲ್ ಬ್ಲ್ಯಾಕ್ನೆಸ್ ಇತ್ತು. ಈಗಲೂ ಮಳೆ ಬರ್ತಿದೆ, ಸೊ ತೋರಿಸ್ತೀನಿ ಬನ್ನಿ. ಗಾಡಿ ಬೆಳಗ್ಗೆಯಿಂದ ತೆಗಿಲೇ ಇಲ್ಲ. ಕವರ್ ನಿನ್ನೆ ನೈಟ್ ಹೆಂಗಾಗಿ ಇಟ್ಟಿದ್ದೆ ಹಾಗೆ ಇದೆ. ಸೊ ಮಳೆ ಅಂತೂ ಕೇಳೋದೇ ಬೇಡ, ಹೆವಿ ರೇನ್ ಇದೆ ಗೈಸ್. ಸೊ ನೋಡಿ, ಕ್ಲೌಡ್ಸ್ ಎಲ್ಲ ನಿಮಗೆ ಸ್ವಲ್ಪ ಎಕ್ಸ್ಪೋಜರ್ ಕಡಿಮೆ ಮಾಡಿ ಕಾಣಿಸ್ತೀನಿ. ಕೆಳಗಡೆ ಕಾಲಿಡೋ ಹಂಗಿಲ್ಲ, ಅಷ್ಟು ಕ್ಲೌಡ್ಸ್. ಲೈಕ್ ಮಳೆ ಫುಲ್ ಇದೆ, ನೀರೆಲ್ಲ ಜಾಸ್ತಿ ಇದೆ. ಸೊ ನೋಡಿ, ನೀರು ಎಷ್ಟೆಷ್ಟು ನಿಂತ್ಕೊಂಡ್ಬಿಟ್ಟಿದೆ, ನೀರು ಉದುರ್ತಾನೇ ಇದೆ ಅವಾಗಿಂದ. ಸೊ ಓಕೆ ಬನ್ನಿ, ಈಗ ಒಳಗಡೆ ಹೋಗಿ ಮಾಡೋಣ, ಎಲ್ಲ ರೆಡಿ ಮಾಡ್ಕೊಳ್ಳೋಣ, ಆಮೇಲೆ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಗೈಸ್, ಈಗ ಇಷ್ಟು ಐಟಮ್ ರೆಡಿ ಮಾಡಿದ್ದೀನಿ, ಲೈಕ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮಾಡಲಿಕ್ಕೆ. ಸೊ ನೋಡಿ, ಇಲ್ಲಿ ಕ್ಯಾಬೇಜ್, ಕ್ಯಾಪ್ಸಿಕಮ್, ಕ್ಯಾರೆಟ್, ಆನಿಯನ್ ಎಲ್ಲ ಕಟ್ ಮಾಡಿ. ದೆನ್ ಇಲ್ಲಿ 2 ಮೊಟ್ಟೆ ಇದೆ, 1 ಲೆಮನ್ ಸ್ಲೈಸು, ಲೈಕ್ ಹಾಫ್ ಪಾರ್ಟ್ ಅಷ್ಟೇ. ದೆನ್ ಗ್ರೀನ್ ಚಿಲ್ಲಿ ಸಾಸ್, ಸೋಯಾ ಸಾಸ್, ಚಿಕನ್ ಬಿರಿಯಾನಿ ಮಸಾಲ, ದೆನ್ ಚಿಕನ್ ಮಸಾಲ ಅಷ್ಟೇ. ದೆನ್ ಇಲ್ಲಿ ಹಲ್ದಿ, ದೆನ್ ಶುಂಠಿ ಅಲ್ಲ ಪೇಸ್ಟ್, ಕೊರಿಯಂಡರ್ ಪೌಡರ್, ಚಿಲ್ಲಿ ಪೌಡರ್. ಸೊ ಈಗ ಮಾಡೋಣ ಬನ್ನಿ. ನಾವು ಮಾಡ್ತಾ ಇರೋದು ಈ ಬಾಣಲಿ ಒಳಗೆ ನೆನ್ನೆ ಇದರಲ್ಲಿ ಮಾಡಿದ್ವಲ್ಲ ಚಿಕನ್ ಪನ್ನೀರ್ ಮಂಚೂರಿಯನ್. ಸೊ ಈಗ ಇದರಲ್ಲೇ ಮಾಡ್ತಿದ್ವಿ. ಸೊ ಯಾರಾದರೂ ವೆಜಿಟೇರಿಯನ್ ಆಗಿದ್ದಿದ್ರೆ ಈ ವಿಡಿಯೋ ನಿಮಗಲ್ಲ. ಸೊ ಯಾಕಂದರೆ ಆಮ್ಲೆಟ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಓಕೆ, ನಾನು ಟೈಮ್ ಲ್ಯಾಪ್ಸ್ ವಿಡಿಯೋ ಮಾಡ್ತೀನಿ, ಎಲ್ಲ ಮಾಡಾದಮೇಲೆ ಆಮೇಲೆ ಮಾತಾಡ್ತೀನಿ. ಓಕೆ.
ಗೈಸ್ ಫೈನಲಿ ಡಿಶ್ ರೆಡಿ ಆಯಿತು. ಸ್ವಲ್ಪ ಕ್ಲೋಸಪ್ಪಲ್ಲಿ ವೀಡಿಯೋ ಹಾಕ್ತೀನಿ, ನೋಡ್ಕೊಳ್ಳಿ. ಗೈಸ್ ನೋಡಿ, ನಾನಿವತ್ತು ಮಾಡಿದ್ದು ಎಗ್ ರೈಸ್. ಇದು ಎಲ್ಲರ ಫೇವ್ರೇಟ್ ಆಗಿರುತ್ತೆ, ಇವನ್ ನಂದು ಕೂಡ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಲ್ವಾ. ಸೊ ಏನೇನು ಹಾಕಿದ್ದೆ ಎಲ್ಲ ವೀಡಿಯೋದಲ್ಲಿ ನೋಡಿರ್ತೀರ. ನಿಮಗೂ ಬೇಕಿದ್ದರೆ ನೀವು ಮನೆಯಲ್ಲಿ ಟ್ರೈ ಮಾಡಿ ತಿನ್ಬಹುದು, ಚೆನ್ನಾಗಿರುತ್ತೆ. ಹೊರಗಡೆ ಹೋಗಿ ತಿನ್ನೋಕ್ಕಿಂತ ಬೆಟರ್ ಮನೆಯಲ್ಲೇ ಮಾಡಿ ತಿನ್ನಿ. ಸೊ ಈಗ ನಾನು ತಿಂದು ಟೇಸ್ಟ್ ಹೇಳ್ತೀನಿ, ಬನ್ನಿ ಗೈಸ್, ಈಗ ತಿನ್ನೋಣ. ಸ್ವಲ್ಪ ಬಿಸಿ ಇದೆ, ಜಸ್ಟ್ ಮಾಡಿದ್ದಲ್ಲ. ಸೊ ಬಟ್ ಟೇಸ್ಟ್ ಅಂತೂ ಎಕ್ಸ್ಟ್ರೀಮ್ ಲೆವೆಲ್ ಇದೆ. ಸೊ ಚೆನ್ನಾಗಿದೆ. ಸ್ವಲ್ಪ ಆಯಿಲ್ ಕಂಟೆಂಟ್ ಅನ್ನೋ ಜಾಸ್ತಿ ಆಯ್ತು ಅನಿಸುತ್ತೆ ನನಗೆ. ಲೈಕ್ ನೋಡಿ, ಸ್ವಲ್ಪ ಆಯಿಲೇನೋ ಸ್ವಲ್ಪ ಜಾಸ್ತಿ ಆಯ್ತು ಅಷ್ಟೇ. ಬಟ್ ಟೇಸ್ಟ್ ಈಸ್ ಗುಡ್. ನಾರ್ಮಲ್ ಈಗ ಸ್ಟ್ರೀಟಲ್ಲೆಲ್ಲ ಮಾಡ್ತಾರಲ್ಲ, ಸೇಮ್ ಅದೇ ಥರ ಇದೆ. ಈ ಥರ ಫುಡ್ ಎಲ್ಲ ಲೈಕ್ ಸ್ಟ್ರೀಟಲ್ಲಿ ತಿನ್ನಲಿಕ್ಕೆ ಸ್ವಲ್ಪ ಟೇಸ್ಟ್ ಇರುತ್ತೆ, ಲೈಕ್ 5 ಸ್ಟಾರ್ ಹೋಟೆಲ್ಗೆ ಹೋಗಿ ತಿನ್ನೋಕ್ಕಿಂತ. ಸೊ ಅದೇ ಥರ ಟೇಸ್ಟ್ ಬಂದಿದೆ, ಚೆನ್ನಾಗಿದೆ. ಸೊ ನೀವು ಮನೇಲಿ ಮಾಡಿ ತಿನ್ನಿ. ಈ ಮಳೆಗಾಲದಲ್ಲಿ ಈ ಥರ ಮಾನ್ಸೂನ್ ಲೈಕ್ ರೈನಿ ಸೀಸನಲ್ಲಿ ಈ ಥರ ಫುಡ್ ಈ ಥರ ಲೈಕ್ ಬಿಸಿ ಬಿಸಿಯಾಗಿ ತಿನ್ನಲಿಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ವ. ಸೊ ನನಗೂ ಇಷ್ಟ ಈ ಥರ ಮಾಡಿ ತಿನ್ನಲಿಕ್ಕೆ. ಸೊ ಮತ್ತು ನಾನು ಈ ಥರ ವೀಡಿಯೋಸ್ನೆಲ್ಲ ನಾನು ಯೂಟ್ಯೂಬಲ್ಲಿ ನೋಡಿ ಮಾಡೋದಿಲ್ಲ, ನನಗೆ ಬರುತ್ತೆ. ಸೊ ನಾನು ಮಾಡೋದಷ್ಟೇ. ಮತ್ತು ನೀವು ಜಡ್ಜ್ ಮಾಡಬೇಡಿ, ಯೂಟ್ಯೂಬಲ್ಲಿ ನೋಡಿ ಯಾರು ಬೇಕಾದರೂ ಮಾಡ್ತಾರೆ ಅಂತ. ಸೊ ನನ್ನ ಸ್ಕಿಲ್ಲನ್ನು ನಾನು ಹೊರಗೆ ಹಾಕ್ತಾ ಇದ್ದೇನೆ ಅಷ್ಟೇ. ಸೊ ಓಕೆ ಗೈಸ್, ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ನಿಮ್ಮ ಫುಡ್ಡಿ ಫ್ರೆಂಡಿಗೆ ಕಳಿಸಿ ಇದನ್ನು ಕೂಡ. ಸೊ ಓಕೆ, ಸಿಗೋಣ ನಾಳೆ ವ್ಲಾಗಲ್ಲಿ ಒಳ್ಳೆ ಕಂಟೆಂಟ್ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್ ಗೈಸ್, ಬಾಯ್.